ಅವ್ರು ಏನಾದರೂ ಮಾಡ್ಕೊಳ್ಳಿ, ನನಗೆ ಇಂದನಾದರೂ ಮಾಡ್ಕೊಳ್ಳಿ, ಯಾವುದಾದ್ರೂ ಮಾಡ್ಕೊಳ್ಳಿ, ನಾನು ಅದಕ್ಕೂ ನನ್ನ ತಕರಾರಿಲ್ಲ. ನನ್ನ ರೈತರನ್ನ ಉಳಿಸ್ರಪ್ಪ. ಬಿಸ್ತಲ್ಲಿ ಕೂತವ್ರಲ್ಲ ಅಲ್ಲಿ ಉತ್ತರ ಬೆಳಗಾವಿಲಿ ಅನಾಹುತಗಳಾದವು. ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ, ಕುಟುಂಬಗಳ ಸರ್ವನಾಶ ಆಗವೆ, ಹಲವಾರು ಬೆಳೆಗಳ ನಾಶ ಆಗಿದೆ. ಇನ್ನೂ ₹1 ಕೊಡಲಿಲ್ಲ ಅವರಿಗೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಒಂದು ₹200 ಜಾಸ್ತಿ ಕೊಡಿ ಅಂತ ಕೇಳಿದ್ರೆ, ನಮ್ಮದೆಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು. ನಾನೇನು ಕೇಂದ್ರ ಸರ್ಕಾರ ಹುಡಿಕೊಂಡು ಹೋಗಿದ್ನ 2 ಬಾರಿ ಮುಖ್ಯಮಂತ್ರಿ ಆಗಿ? ಮಾಡಿಲ್ಲ ನಾನು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳೋರೆ. FRPನ ಮಿನಿಮಮ್ಮು ₹3,500 4,500 ಹೇಳಿದ್ದಾರೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ಅಂತೇಳಿ. ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡಬೇಕಾದ್ರೆ ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಇದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು. ಅದರಲ್ಲಿ ಸಂಶಯನೇ ಇಲ್ಲ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತಾರೆ, ಪ್ರತಿಯೊಂದಕ್ಕೂ. ನಾನು 2 ಬಾರಿ ಮುಖ್ಯಮಂತ್ರಿ ಆದೆ. 1 ಬಾರಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ BJP ಜೊತೆ ಮಾಡಿದ್ದೀನಿ, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸೇರಿ BJP ಸರ್ಕಾರ ಇದ್ದಾಗ ಮಾಡಿದ್ದೀನಿ. 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದಾಗ ನರೇಂದ್ರ ಮೋದಿಯವ್ರ ಹತ್ರಕ್ಕೆ ಹೋದ್ನ ನಾನು. 25,000 ರೈತರು ಸಾಲ ಮನ್ನಾ ಮಾಡಿದ್ದೀನಿ, ಕೊಡಿ ದಯವಿಟ್ಟು ದುಡ್ಡು ಕೊಡಿ ಅಂತ ಹೋಗಿದ್ನ. ನಮ್ಮ ರಾಜ್ಯದ ಜನ ತೆರಿಗೆ ಕಟ್ಟದಂಥ ಹಣದಲ್ಲೇ ಸಾಲ ಮನ್ನಾ ಮಾಡಿದ್ದೀನಿ. ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡು ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರದ ಜೊತೆ ಕುಸ್ತಿ ಆಡ್ಕೊಂಡು ಹೋದ್ ನಾನು. ಅದರಿಂದ ಇವತ್ತು ಈ ಸರ್ಕಾರ ಇಷ್ಟೊತ್ತು ನಾನು ಒಂದು ರೌಂಡ್ ಹೋಗ್ತಿದ್ದೆ. ಎಲ್ಲದಕ್ಕೂ ರಾಜಕೀಯ ಬೆರೆಸ್ತಾರೆ, ವಿರೋಧ ಪಕ್ಷ ಅಂತ ಹೇಳಿ ನಮ್ಮ ಮೇಲೆ ಅಪಾದನೆಯನ್ನು ಮಾಡ್ತಾರೆ. ನಿನ್ನೆ ರೈತರು ಒಂದು ಗಡುವು ಕೊಟ್ಟಿದ್ದಾರೆ HK ಪಾಟೀಲ್ಗೆ. ನಾಳೆ ಸಾಯಂಕಾಲದವ್ರಿಗೆ ಡೆಡ್ಲೈನ್ ಕೊಡ್ತೀವಿ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಸಾಯಂಕಾಲದವ್ರಿಗೆ. ನೋಡೋಣ ಈ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ಹುಡುಕದೆ ಕಾಯ್ತಾ ಇದ್ದೇನೆ. ನಂತರ ನಮ್ಮ ಡಿಸಿಷನ್ ಹೇಳ್ತೀನಿ. ಯಾರು ಕುಮ್ಮಕ್ ಕೊಟ್ಟಿರೋದು? ಅವರ ನಡವಳಿಕೆಯಿಂದ ಕುಮ್ಮಕ್ಕೆ ಅವ್ರು ಕೊಟ್ಕೊಂಡವ್ರೆ, ವಿರೋಧ ಪಕ್ಷಗಳು ಕೊಟ್ಟಿಲ್ಲ. ಅವರ ನಡವಳಿಕೆ ರೈತರ ಒಂದು ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅದರಿಂದ ಇವತ್ತು ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು. ನಮ್ಮಿಂದ ಅಲ್ಲ. ನಾವೇನು ಮಾಡಿದ್ದೀವಿ ಇವತ್ತು ನಾವು ಚರ್ಚೆ ಮಾಡಿ, ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಅಲ್ಲ, ಈಗ ರೈತರ ಒಂದು ಬೀದಿನಲ್ಲಿ ಒಂದು ವಾರದಿಂದ ಅವರ ಹೋರಾಟ ಇರ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷ ಸುಮ್ಮನೆ ಕೂರ್ಲಿಕ್ಕಾಗುತ್ತಾ? ನಾವು ಅವ್ರ ಪರವಾಗಿ ಧ್ವನಿ ಎತ್ತಲೇಬೇಕು. ಅದಕ್ಕೆ ಎತ್ತಿದ್ದಾರೆ. ಜಾಗದ್ದು ಕಳೆದ 1 ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ. ಪಾಪ ಜಿಲ್ಲಾಧಿಕಾರಿಗಳು ಹುಡುಕ್ತಾ ಇದ್ದಾರೆ, ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಆಮೇಲೆ KDBಯಿಂದ ಇಲ್ಲಿ ಅಕ್ವೈರ್ ಆಗಬೇಕು. ಶಾಸಕರು ಹೇಳ್ತಾರೆ ನಾನು ಕೊಡ್ತೀನಿ 100 ಎಕರೆ ಕೊಡ್ತೀನಿ. ಎಲ್ಲಿ ಕೊಡಲಿ? ನಾಳೆ ಬೆಳಗ್ಗೆ ಎಲ್ಲಿ ಬಸರಾಳ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು. ಬಸರಾಳದ ಏನು ಹೇಳಿದ್ರು ಅದು ಫಾರೆಸ್ಟ್ ಲ್ಯಾಂಡ್ ಅಂತ. ಇದು ಇರ್ತಕ್ಕಂಥ ವಾಸ್ತವಾಂಶ. ನಾನೇ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಎಲ್ಲಿ ಯಾರು ತೋರಿಸೋದು? ಎಲ್ಲಿ ವಿಡಿಯೋದಲ್ಲ, ಎಲ್ಲಿ ತೋರಿಸ್ಲಿ? ನನಗೆ ತೋರಿಸ್ಬೇಕಾಗಿಲ್ಲ. ಸರ್ಕಾರದಿಂದ KDB ಅಧಿಕಾರಿಗಳಿಗೆ ಹೇಳಿ, MB ಪಾಟೀಲ್ಗೆ ಹೇಳಿ ಅಕ್ವೈರ್ ಮಾಡಿಸ್ಕೊಡ್ಲಿ, ಹ್ಯಾಂಡ್ ಓವರ್ ಮಾಡಲಿ. ಕಂಪ್ನಿಯವರು ಅವ್ರು ಹುಡುಕೊಂಬರಲ್ಲ. ಕಂಪ್ನಿಯವ್ರೀಗ ಅವ್ರು ಹುಡುಕೊಂಬರಲ್ಲ, ನಾವು ಅವ್ರ ತಕ್ಕ ಹುಡುಕೊಂಡು ಹೋಗ್ಬೇಕೀಗ. ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ. ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇನಾಗ್ತಿದೆ? ಕಾಂಪಿಟೇಷನ್ ಇದೆ. ಅಲ್ಲ ಸರ್, ಅವ್ರು ಹೇಳ್ತಾರೆ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಅದಕ್ಕೆ ಆಂಧ್ರ ತೋರಿಸ್ತಾ ಇದ್ದಾರೆ ಅಂತ. ಯಾಕಾಗಿದೆ? ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲ್ಯಾಂಟು ಮುಳುಗಿಸಿದ್ರು, ಬೀಗ ಹಾಕಿದ್ರು. ಹೆಂಗೆ ಓಪನ್ ಮಾಡಿದ್ದೀನಿ? ಇವತ್ತು HMT ಜೀವ ಕೊಡ್ತಾ ಇದ್ದೀನಿ. VISL ಕಾರ್ಖಾನೆ ಜೀವ ಕೊಡ್ತಾ ಇದ್ದೀನಿ, ಓಪನ್ ಮಾಡಿಸ್ತಾ ಇದ್ದೀನಿ. ಯಾವುದು ಅದರ ಕ್ಲೋಸ್ ಆಗಿರೋದು ಅದು ಹೊಸದೇ. ಅದೀಗ ಬೀಗ ಹಾಕಿ ಆ್ಯಕ್ಷನ್ಗೆ ಇಟ್ಟಿದ್ರು. ಇಲ್ಲಿಗೆ ಅಂತ ನೀವೇನು ತಂದಿದ್ದೀರಪ್ಪ ನನಗೆ ಹೇಳೋರು?
ನೀವು ತಂದಿರೋದು ಹೇಳಿ ಹೋಗಲಿ, ಏನು ತಂದಿದ್ದೀರಿ ಅಂತ. ಜಾಗ ಕೊಡಲಿ, ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡಲಿ. ಜಾಗ ಕೊಟ್ಟರೆ ಗೊತ್ತು ನನಗೆ ಏನು ಮಾಡಬೇಕು ಅಂತ ಹೇಳಿ. ತರೋದೇನು ದೊಡ್ಡ ವಿಷಯ ಎಲ್ಲ ತರೋಣಂತೆ. ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು. ಸಿದ್ದರಾಮಯ್ಯನವ್ರಿಗೂ ಪತ್ರ ಬರ್ತಿದ್ದೀನಿ, MB ಪಾಟೀಲ್ಗೂ ಪತ್ರ ಬರ್ತಿದ್ದೀನಿ, ಜಮೀನು ಕೊಡಿ ಅಂತ. ಭಾಳ ಇದೆ ಇಶ್ಯೂಗಳು ಮಾತಾಡೋದಕ್ಕೆ. ಇವತ್ತು ಹೇಳಲಿಲ್ವಾ, 13 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಓ ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಈ ಕೀಳುಮಟ್ಟದ ಮಾತುಗಳಿದೆಯಲ್ಲ. ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ. ನಾನು ಮುಖ್ಯಮಂತ್ರಿ ಇದ್ದಾಗ 100 ಕೋಟಿ 400 ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ 100 ಕೋಟಿ ಆ ಬಜೆಟಲ್ಲಿ ದುಡ್ಡು ಇಟ್ಟನಲ್ಲ, ದುಡ್ಡು ಎಲ್ಲೂ ಹೋಯ್ತದು. 100 ಕೋಟಿ ಇಟ್ಟಿದ್ದು